ಎಲ್ಲ ಕಾರ್ಯಕರ್ತರಿಗೆ ಬಂದವ್ರಿಗೆ ಹೇಳೋದಿಷ್ಟೇ, ಯಾವುದೂ ಕೂಡ ಇಂಥ ಇದಕ್ಕೆ ಕಿವಿಗೊಳಗಳಿಗೆ ಹೋಗಬೇಡ್ರಿ. ಯಾರ್ಯಾರ ಕೆಲಸಗಳ ವ್ಯಾಪಾರಗಳಿದೆ ತಮ್ಮ ಮಾಡ್ಕೊಳ್ಳಿ. ಯಾಕಂತಂತಂದರೆ ಇವೆಲ್ಲ ರಾಜಕೀಯದಲ್ಲಿ ಸ್ವಾಭಾವಿಕ ಇದೆಲ್ಲ ಪೂರ ಅವ್ರ ದಂಧನೇ ಇದೆ. ಅವ್ರ ಬಗ್ಗೆ ಕಿವಿಗೊಳಕೊಳ್ಳಕ್ಕೆ ಹೋಗ್ಬೇಡ್ರಿ. ನಾವೇನು ಇವತ್ತ ಶಾಸಕನಾಗಿದ್ದರೂ ಕೂಡ ಜನಸಾಮಾನ್ಯರು ಅದು ಏನು ತಕ್ಲೀಫಿದೆ ನನಗೆ ಗೊತ್ತಿದೆ. ಜನಸಾಮಾನ್ಯರಿಗೆ ಏನು ತಕ್ಲೀಫಿದೆ ಅದು ನನಗೆ ಗೊತ್ತಿದೆ. ಇದ್ರ ಬಗ್ಗೆ ಯಾವುದೂ ಕೂಡ ಕಿವಿಗೊಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಕೂಡ, ಯಾಕೆ ನಮ್ಮ ಹುಮ್ನಾಬಾದು ಶಾಂತಿಯುತ, ಮೊದಲಿಂದ ಹಿಡಿದು ಶಾಂತಿಯುತ ನಮ್ಮ ಊರಿದೆ. ಎಲ್ಲ ಸಮಾಜದ ಎಲ್ಲ ಬಂದವರಿಗೆ ಇವತ್ತಿನ ತನಕ ಫಸ್ಟ್ ಟೈಮ್ 2.5 ವರ್ಷ ಆಗಿದ ಮೇಲೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ. ಇವತ್ತು ಯಾವುದೇ ಸಮಾಜದ ಯಾವುದೇ ಧರ್ಮದ ಯಾವುದೂ ಕೂಡ ನಮ್ಮ ಹತ್ರ ಆಗಿಲ್ಲ. ಆದರೂ ಕೂಡ ಇದು ಬೇಕಂತ ಅಲ್ಲಿ ಬೀದರ್ನಲ್ಲಿ ಮಾಡಿಸ್ಕೊಂಡು ಬಂದಿದ್ದಾರೆ. ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರು ಯಾವಾಗಲೂ ಕೂಡ ಇದೆ ಅಶಾಂತಿ ಆಗ್ಬೇಕು. ಮೊನ್ನೆ ಚುಡುಗುಪ್ಪಕ್ಕೆ ಮಾಡಿದ್ರು, ಇವತ್ತು ಬೀದರ್ಗೆ ಮಾಡಿದ್ರು. ಸರ್ ಅದೇ ಜಾತ್ರಾ ಮಹೋತ್ಸವದ ಸಭೆ ಸರ್ ನಾಳೆ. ಈಗ ಆತ ಜನರು ಅವ್ರಿಗೆ ಎಮ್ ಎಲ್ ಸಿ ಆಗಿ ತೀರ್ಪು ಕೊಟ್ಟಿದ್ದಾರೆ. ಇವತ್ತು ನನಗೆ ಶಾಸಕನ ತೀರ್ಪು ಕೊಟ್ಟಿದ್ದಾರೆ. ನಾವು ಎಲ್ಲರೂ ಕೂಡ ಯಾರು ಕೆಲಸ ಮಾಡಬೇಕು? ಜನರ ಕೆಲಸನೇ ಮಾಡಬೇಕು, ಜನರಿಗೋಸ್ಕರನೇ ಮಾಡಬೇಕು. ಎಲ್ಲರ ಸುಮ್ಮನೆ 4 ಮಂದಿ ಗುಂಡಗಳಿಗೆ ಬಿಡೋದು, ನಾಟಕ ಮಾಡೋದು, ಅಲ್ಲಿ ಹೋಗೋದು, ಅವಶ್ಯ ಶಬ್ದಗಳಿಂದ ಅನ್ಬೇಕು. ನಾನು ಕೂಡ ಇವತ್ತು 2,55,000 ಜನರ ಒಂದು ಜನಪ್ರತಿನಿಧಿಯಾಗಿ ಇವತ್ತು ಶಾಸಕನಾಗಿದೆ. ಇವತ್ತು ಎಂಥ ಪದ ಬಳಕೆ ಮಾಡ್ತಾರೆ ಅವರು ಶಾಸಕರಿಗೆ, ಏನು ಮಾಡ್ಕೊತೋ ಏನಿಲ್ಲೋ ಈ ಥರದ ಒಂದು ಪದ ಬಳಕೆ ಮಾಡ್ಕೊಂಡಿರ್ತಾರೆ. ಇದೇ ಸಂಸ್ಕಾರ, ಇದೇ ಸಂಸ್ಕೃತಿ ಇದೆ. ಇದೇ ಇದೆಯಾ? ಈಗ ಪದೇ ಇಂಥ ಘಟನೆಗಳು ಘಟಿಸ್ತಾ ಇದ್ದಾವ. ಇದು ಕಡಿವಾಣಕ್ಕೆ ಏನು ಮಾಡ್ಬೇಕಂತೀರಿ? ಈಗ ನಾವು ಯಾವುದೂ ಕೂಡ ತಾವು ನೋಡ್ಕೋತಾ ಹೋಗ್ತೀವಿ. ನಾವು ಯಾವುದು ಮೊನ್ನೆನೂ ಕೂಡ ಚುಡುಗುಪ್ಪದಾಗ ಬಂದು ಗಲಾಟೆ ಮಾಡ್ರು ಅವರು ಯುವಕರು. ನಾನು 1 ಫಿಟ್ ಅಂತವ್ರಿಗೆ ಮಾತಾಡಿದೆ. ನನ್ನ ಹತ್ರ ಮಾತಾಡ್ಲಕ್ಕೂ ಕೂಡ ಬಂದರು ಅವರು. ನಾನು ಎಲ್ಲೂ ಕೂಡ ಮಾತಾಡಿದೆ ನಾನು. ತಾವು ಕೂಡ ಇದ್ರಲ್ಲೇ. ನಾನು ಯಾವುದೂ ಕೂಡ ಮಾತಾಡಿಲ್ಲ. ನಾನು ಇಂಥದ್ದು ಆಸ್ಪದನೆ ಕೊಡಲ್ಲ. ಯಾವಾಗ ನನ್ನ ತನಕ ಬಂದಿನ ಮ್ಯಾಗ ನಾನು ಸುಮ್ಮನೆ ಕೊಡಲಿಕ್ಕಾಗುತ್ತಾ? ಈಗ ಎಲ್ಲರ ಸಮ್ಮುಖದಲ್ಲೇ ಅಂಥ ಒಂದು KDP ಜಿಲ್ಲೆ ಎಲ್ಲ ಉಸ್ತುವಾರಿ ಸಚಿವರು, ಮಂತ್ರಿಗಳು, ಜಿಲ್ಲಾಧಿಕಾರಿಗಳು, SP ಅವ್ರು ಎದುರೇ ಬಂದು ನನಗೆ ಧಮಕಿ ಕೊಡ್ತಾರೆ ಅವರು. ಇವತ್ತು ನಡೆದ ಘಟನೆ ಮುಂದೆ ನಿಮ್ಮ ನಡೆ ಯಾವುದು? ಇವತ್ತು ನಮ್ದು ಏನಿಲ್ಲ. ನಾವು ಎದೆ ಹೇಳೋದೀಗ ಇಲ್ಲೂ ಕೂಡ ಜಯಘೋಷಣೆ ಆಗ್ತದೆ. ನಾನು ಬೇಡ ಅಂತ ಹೇಳಿದೆ. ಇವತ್ತ ಜನರು ನಮ್ಮನ್ನು ಕೆಲಸ ಮಾಡಕ್ಕೆ ಆರಿಸ್ಕಳ್ಸ್ಯಾರ. ಜಯಘೋಷಣೆ ನಾವು ಅದು ಅವ್ರು ಹುಚ್ಚಿಸ್ ಮಾಡತ್ತಂದ್ರೆ ನಾವು ಹುಚ್ಚಿಸ್ ಮಾಡ, ಅವರು ಸೋತು ಹುಚ್ಚಿಸ್ ಮಾಡತ್ತಿರ್ಬೇಕು. ಇವತ್ತ ನನ್ನ ಜನರನ್ನು ನಮ್ಮ ಇವತ್ತು ತಾವು ಮತ್ತು ಜನರು ಎದುರು ಸಲಕಿಂದ ಇದು ಮಾಡಿದಾರ. ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಮಾಡ್ಬೇಕಂತ ಇದು ಮಾಡಿದಾರ. ಈಗ ಅವ್ರು ಹುಚ್ಚಿಸ್ ಮಾಡಿದಪ್ಲೆ ನಾನು ಮಾಡ್ಲಿಕ್ಕಾಗಲ್ಲ. ಇವತ್ತು ನಮಗೆ ಯಾವುದು ಕೂಡ ಇದನ್ನೂ ಇಲ್ಲ, ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಈಗ ಈ ಘಟನೆ ನಂತರ ಪಟ್ಟಣದಲ್ಲಿ ಬಿಗುವಿನ ವಾತಾವರಣ ಆಗ್ಯದ. ಅಂಗಡಿ ಮುಂಗಟ್ಟುಗಳು ಎಲ್ಲ ಬಂದ್ ಮಾಡಿಸಿದಾರ. ಯಾರು ಬಂದ್ ಮಾಡಿಸಿದಾರ? ನಾನು ಸೀದಾ ಈ ಕಡೆದೇ ಬಂದೆ. ನನಗೇನಾಗ್ತು, ನಾನು ಇದರಿಂದ ಅಲ್ಲೇ ಕುಂತು ಉಸ್ತುವಾರಿ ಸಚಿವರೆಲ್ಲ ಕುಂತಿರು. ಅವ್ರ ಸರಿ ಊಟದ ಮಾಡ್ಕೊಂಡು ನಾನು ಬೇಗನೆ ಬಂದೆ. ಇಲ್ಲೇ ನಮ್ಮ ಧುಮ್ಸೂರು ಹತ್ರ ನಮ್ಮ DSP ಅವರು ಅದು ನಿಂತಿರು. ಸರ್ ಆ ಕಡೆಯಿಂದ ಬೇಡ, ಆ ಕಡೆ 144 ಮಾಡಿದ್ದಾರೆ. ಈ ಕಡೆಯಿಂದ 144 ಏನು ಸಹ ಸಮಸ್ಯೆ ಇದೆ, ಸುಮ್ಮನೆ ಯಾಕೆ ಮಾಡ್ತೀನಿ ಅದೇ ಹೇಳಿದೆ ನಾನು. ಏನೂ ಕೂಡ ಸಮಸ್ಯೆ ಇಲ್ಲ. ಅಲ್ಲೇನು ಇವು ರಾಜಕೀಯದಾಗ ಮಾತಿಂದು ಬದಲಾವ ಕಾಮನ್ಲಿ ಇರ್ತದೆ. 144 ಮಾಡೋದು ಜರೂರತ್ತೇ ಇಲ್ಲ. ಯಾಕೆ ಜರೂರತ್ತಿದೆ ಅಂತ ಹೇಳಿ? ಏನಿದೆ? ಸುಮ್ಮನೆ ಜನಸಾಮಾನ್ಯರಿಗೆ ತೊಂದರೆ ಅಲ್ಲ ಇದು? ಜನಸಾಮಾನ್ಯರಿಗೆ ತೊಂದರೆ ಅಲ್ಲ ಇದು? ಅಂದ್ರೆ ಯಾವುದಕ್ಕೆ ನಿಷೇಧಾಜ್ಞೆ ಜಾರಿ ಹಾಕಲಿಕ್ಕೆ ಅಧಿಕಾರಿಗಳು ಅಲ್ಲ, ಅಧಿಕಾರಿಗೆ DSP ಅವ್ರು ಇಲ್ಲೇ ಇದ್ದಾರ. ತಹಸೀಲ್ದಾರ್ ಮಾತಾಡಿ ಅದೇ ನಿಷೇಧಾಜ್ಞೆ ತಕೊಂಡು ಹೋಗೋಣ ಅಂತ ಹೇಳ್ತೀನಿ. ಅದಕ್ಕೆ ಯಾವುದೂ ಕೂಡ ನಮ್ಮಲ್ಲಿ ಇದು ಇಲ್ಲ. ಈಗ ಅವ್ರಿಗೂ ಕೂಡ ಕಾನೂನು ಏನು ಇದು ಇರ್ತದೆ, ಅವರ ಒಂದು ಚೌಕಟ್ಟಿನಲ್ಲಿ ಅವರು ಕೂಡ ಕೆಲಸ ಮಾಡ್ಬೇಕಾಗ್ತದ. SP ಇದೊಂದು ಘಟನೆ. ಈಗ ವ್ಯಾಪಾರಸ್ಥರು ಎಲ್ಲ ಅಂಗಡಿ ಮುಂಗಟ್ಟು ಬಂದ್ ಮಾಡ್ಕೊಂಡು, ವ್ಯವಹಾರ ಎಲ್ಲ ಬಂದ್ ಮಾಡ್ಕೊಂಡು ಇದು ಮಾಡೋಂಥ ಪರಿಸ್ಥಿತಿ ಬಂತಲ್ಲ. ಈಗ ಅದು ಯಾವ ರೀತಿ ಇದು ಮಾಡ್ತೀರಿ ತಾವೆಲ್ಲ? ಇಲ್ಲ, ಈಗಾಗಲೇ ಅಧಿಕಾರಿಗಳು ಬಂದಾರಲ್ಲ, ಅವ್ರಿಗೆ ಈಗಾಗಲೇ ನಾವು ಹೇಳ್ತೀನಿ. ಇದ್ರ ಬಗ್ಗೆ ಯಾವುದು ಕೂಡ ನಮ್ಮಲ್ಲಿಂದ ಏನೂ ಇಲ್ಲ. ಅವರಿಗೂ ಕೂಡ ಕಾರ್ಯ ಆಗ್ಬೇಕು. ಇವತ್ತೇ ತೆರವು ಮಾಡಂತ ಹೇಳ್ತೀರಿ? ಇವತ್ತೇ ಮಾಡಂತ ಹೇಳ್ತೀನಿ. ಇವತ್ತೇ ಮಾಡಂತ ಹೇಳ್ತೀನಿ. ಈ ಘಟನೆ ಸಂಬಂಧಪಟ್ಟಂತೆ ಏನಾದ್ರು ಮುಂದೆ ಏನೋ ಪ್ರಕರಣಕ್ಕೆ ಕಣ ದಾಖಲು? ಯಾವುದು ಕೂಡ ಪ್ರಕರಣ ಹೇಳಿಲ್ಲ. ನಾನು ಯಾವುದು ಕೂಡ ಏನೂ ಮಾಡಿಲ್ಲ. ಇವತ್ತು ನಮಗೇನು ಬೇಕು? ಶಾಂತಿಯುತ ಹುಮ್ನಾಬಾದು ಬೀದರ್ ಜಿಲ್ಲೆ. ನಮ್ಗೆ ಯಾವುದೂ ಕೂಡ ಬೆಳೆಸೋದಿಲ್ಲ. ಹಾಂಗೆ ಇವ್ರ ಕಲ್ಲಿಗೆ ಬೆಳೆಸ್ಕೊತ ಹೋದ್ರೆ ನಾವು ದಿನ ಇದೇ ಮಾಡ್ಕೊತ ಕೊಂಡಿರ್ಬೇಕಾಗ್ತದೆ. ಯಾಕಂತಂದ್ರೆ ತಮಗೆ ಕೂಡ ನೋಡಿ, ಮೊದಲಿಂದ ಹಿಡಿದು ಇದೇ ಥರ ನಮ್ಮ ಕಲ್ಲೂರು ಸಾಹೇಬರು ಇದ್ದಾಗೂ ಕೂಡ ಇದೇ ಥರ ಮಾಡೋರು. ಮಿರಾಜುದ್ದೀನ್ ಪಟೇಲ್ ಇದ್ದಾಗೂ ಕೂಡ ಇದೇ ಮಾಡೋರು. ಆದರೆ ಈ ಸಿದ್ದು ಪಟ್ಟಣ ಸರಿ ಇವೆಲ್ಲ ನಡೆಯಲ್ಲ. ಅದು ಭೀ ಹೇಳ್ತಾ ಇದ್ದೆ, ನೇರವಾಗಿ ಹೇಳ್ತಾ ಇದ್ದೆ. ಗೊತ್ತಾಗ್ತಲ್ಲ, ನಾವು ಶಾಂತಿ ಪ್ರಿಯರು. ಶಾಂತಿಲಿಂದ ಏಟು ಮಾಡಿದ್ರೆ ನಾವು ಶಾಂತಿ ಒಳ್ಳೇದು. ಇಲ್ಲ ಸರ್, ಹಲ್ಲೆ ಆಗ್ಯದ ಅಂತ ಹೇಳಿದ್ರಲ್ಲ ಸರ್ ನಿಮ್ಮ ಮೇಲೆ? ಹಲ್ಲೆ ಮಾಡ್ಲಕ್ ಬಂದಿರೋ ವಿಡಿಯೋನೇ ಇದೆ ನೋಡಿ. ಅಲ್ಲಿ ಹಲ್ಲೆ ಮಾಡಿಲ್ಲ, ಹಲ್ಲೆ ಮಾಡ್ಲಕ್ ಬಂದಿರೋ ಅವ್ರು ಎದ್ದು ಕುರ್ಚಿ ಮ್ಯಾಗಿಂದ ಈ ಕಡೆ ಕೈ ಹಿಡಿದ್ರಲ್ಲ.
ಕೈ ಹಿಡಿದು ಇಲ್ಲ ಇವ್ರು ಬಂದಿರಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಬಂದ್ರು, ಅಲ್ಲಿ ಎಡಿಷನಲ್ ಎಸ್ ಪಿ ಅವ್ರು ಇದ್ದರು. ಹಾಂ ಇಲ್ಲ ನಿಮ್ಮಿಬ್ರದ್ದು ಕೈ ಟಚ್ ಆಗ್ಯಾವ. ಕೈ ಟಚ್ ಆಗ್ಯದ ಹಾಂ ಬಿಫೋರ್